ಸ್ನೇಹಿತರೆ, ಬೆಂಗಳೂರಿನ ಈ ಟೈಲರ್ ಬರೋಬ್ಬರಿ 70,000 ಕೋಟಿಯ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯವನ್ನ ಕಟ್ಟಿದ ಕತೆ ಗೊತ್ತಾ? ಇವರ ಹೆಸರು ಇರ್ಫಾನ್ ರಜಾಕ್. ಇವರು ತನ್ನ ಕರಿಯರ್ ಅನ್ನ ತನ್ನ ತಂದೆಯ ಟೈಲರಿಂಗ್ ಶಾಪ್ ನಲ್ಲಿ ಆರಂಭಿಸ್ತಾರೆ. ಆದರೆ 1970ರಲ್ಲಿ ಇರ್ಫಾನ್ ಮತ್ತು ಅವರ ಬ್ರದರ್ಸ್ ತಂದೆಯ ಟೈಲರ್ ಶಾಪ್ಗೆ ಪ್ರೆಸ್ಟೀಜ್ ಫ್ಯಾಷನ್ ಅನ್ನುವ ಹೆಸರಿತ್ತು. ಅದೇ ಹೆಸರನ್ನ ಮಗ ತನ್ನ ರಿಯಲ್ ಎಸ್ಟೇಟ್ ಕಂಪನಿಗೆ ಪ್ರೆಸ್ಟೀಜ್ ಗ್ರೂಪ್ ಅಂತ ಇಟ್ಟು ಬಿಡ್ತಾರೆ. ಇದು ಸಣ್ಣ ಬಿಸ್ನೆಸ್ ಆಗಿ ಆರಂಭಗೊಂಡಿದ್ದು, ಆದರೆ ತನ್ನ ಬಿಸ್ನೆಸ್ ಇಂಟಿಗ್ರಿಟಿಯಿಂದ ಅವರಿಗೆ ತುಂಬಾನೇ ಪಾರ್ಟ್ನರ್ಸ್ ಸಿಗ್ತಾರೆ. ಪ್ರೆಸ್ಟೀಜ್ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ತಮ್ಮ ಮೊದಲ 1 ಕೋಟಿಯ ಪ್ರಾಜೆಕ್ಟ್ ಅನ್ನ ಸೇಲ್ ಮಾಡೋದಕ್ಕೆ ಅವರಿಗೆ 5 ವರ್ಷ ಬೇಕಾಗುತ್ತೆ. ಆದರೆ ಅದರ ನಂತರ ಅವರು ಹಿಂದೆ ನೋಡೋದಿಲ್ಲ. ಕಮರ್ಷಿಯಲ್ ನಿಂದ ಹಿಡಿದು ರೆಸಿಡೆನ್ಸಿಯಲ್ ಪ್ರಾಪರ್ಟಿಗಳನ್ನ ಆರಂಭಿಸ್ತಾರೆ. ಇಂತಹ ಪ್ರೆಸ್ಟೀಜ್ ಈಗ ದಕ್ಷಿಣ ಭಾರತದ ಒಂದು ಅವಿಭಾಜ್ಯ ಅಂಗವೇ ಆಗಿಬಿಟ್ಟಿದೆ. ಇದು ಆರಂಭವಾಗಿ 35 ವರ್ಷಗಳಾಗಿವೆ. ಪ್ರೆಸ್ಟೀಜ್ ಗ್ರೂಪ್ ಈಗ 70,000 ಕೋಟಿ ಆದಾಯವನ್ನ ಪಡೆಯುತ್ತೆ. ಆದರೆ ಈಗಲೂ ಕೂಡ ಅವರ ಅಣ್ಣ ತಮ್ಮಂದಿರು ತಂದೆಯ ಶಾಪ್ ಅನ್ನ ನಡೆಸ್ತಾ ಇದ್ದಾರೆ. ಅದರ ಹೆಸರು ಪ್ರೆಸ್ಟೀಜ್ ಫ್ಯಾಷನ್ ಇನ್ ಕಮರ್ಷಿಯಲ್ ಸ್ಟ್ರೀಟ್ ಬೆಂಗಳೂರು. ಮನಸ್ಸು ಮಾಡಿದರೆ ಏನ್ ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ ಅಲ್ವಾ? ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಪೇಜನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ.